ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗೆ ಕಂಟಿನ್ಯೂಟಿ ಆಗಿರುತ್ತೆ. ಸೊ ನಿನ್ನೆ ನೋಡಿದ್ರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದು. ಇವಾಗ ನೋಡ್ತಾ ಇರ್ಬೋದು, ಅಭಿಷೇಕ ಮಾಡ್ತಾಯಿದ್ರು ವೆಂಕಟೇಶ್ವರ ಸ್ವಾಮಿಗೆ. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು, ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರೋದನ್ನ ನೋಡ್ತಾ ಇರೋದಿದೆ ಫಸ್ಟು. ಯಾರೋ ಅರ್ಕೆ ಮಾಡ್ಕೊಂಡಿದ್ರು ಅನ್ಸುತ್ತೆ, ಅವರು ಅಭಿಷೇಕ ಕೊಟ್ಟಿದ್ರು. ನಾವು ಕೂಡ ಫುಲ್ಲು ದೇವ್ರ ಅಭಿಷೇಕ ಅದೊಂಥರ ಪುಣ್ಯ ಅಲ್ವಾ, ನೋಡೋಕೆ ನಮಗೆ ಒಂಥರ ಖುಷಿ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಪೂಜೆ ಆಗೋವರೆಗೂ ಇದ್ದು, ಆಮೇಲೆ ನಾವು ಮಂಗಳಾರತಿ ಎಲ್ಲ ತೊಗೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲಿ ಇನ್ನೊಂದೇನು ಗೊತ್ತಾ, ಅಂದರೆ ಮಕ್ಕಳಿಲ್ಲ ಅಂತ ಅನ್ನೋರು ಇಲ್ಲಿ ಬಂದು ಅರ್ಕೆ ಮಾಡ್ಕೊತಾರೆ ಅನಿಸುತ್ತೆ. ಇವರು ಹೇಳ್ತಾಯಿದ್ರು ಅವ್ರಿಗೆ, ಇಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿಲಿ ಏನೋ ಪೂಜೆ ಮಾಡಿ ಒಂದು 3 ಜನ ಮುತ್ತೈದೆಯರ ಕೈಲಿ ನೀರು ಹಾಕಿಸ್ಕೊಬೇಕಂತೆ ಬಿಂದಿಗೆಲಿ. ಅವ್ರು ಏನೋ ನಾವು ಸ್ವಲ್ಪ ಎಲ್ಲ ಹೇಳ್ತಾಯಿದ್ರು, ನಂಗೆ ಸ್ವಲ್ಪನೇ ಕೇಳಿಸಿದ್ದು. ಆ ಥರ ನೀರು ಹಾಕಿಸ್ಕೊಂಡು ಆ ಮಡಿ ಬಟ್ಟೆ ಏನಿರುತ್ತಲ್ವ, ಆ ಮಡಿ ಬಟ್ಟೆಲೇ, ಆದರೆ ಸೀರೆ ಚೇಂಜ್ ಮಾಡಬಾರ್ದು. ಆ ಒಂದು ಅವರು ಪೂಜೆ ಮಾಡಿ ಏನು ಸೀರೆ ನೀರು ಹಾಕಿರ್ತಾರಲ್ಲ, ಆ ಒಂದು ಸೀರೆಲೇ ಈ ದೇವಸ್ಥಾನದ ಒಳಗಡೆ ಬನ್ನಿ ಮಡಿ ಬಟ್ಟೆಲಿ, ಆಮೇಲೆ ಹೇಳ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಒಂಥರ ಖುಷಿ ಆಯಿತು. ಅಷ್ಟು ನಂಬಿಕೆ ಇರುತ್ತೆ ಆ ಥರ ಮಾಡೋದ್ರಿಂದ, ಮಕ್ಕಳು ಆಗಿರೋದು ಇರ್ಬೋದೇನೋ. ಸೊ ಹಂಗಾಗಿ ಅವರು ಕೂಡ ಮಾಡ್ತಾರೆ ಅಂತ ಅನ್ನಿಸ್ತು. ನಾನು ಅದೆಲ್ಲ ನೋಡೋಕ್ಕೆ ಇರಲಿಲ್ಲ, ಬಟ್ ಇವ್ರು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ. ಮತ್ತು ಅವರು ಅಲ್ಲಿ ಕಲ್ಯಾಣಿ ಹತ್ರ ಹೋದರು, ಒಂದು 3 ಜನನ ಅವರೇ ಕರ್ಕೊಂಡು ಬಂದಿದ್ದರು. ಏನಂದರೆ ಇದು ಊರ ಆಚೆ ಬರುತ್ತೆ, ಸುತ್ತಮುತ್ತ ಜನ ಇರಲ್ಲ. ಇವಾಗ ದೇವಸ್ಥಾನಕ್ಕೆ ಬಂದವ್ರು ಯಾರನ್ನ ಇದ್ದರೆ ಅವ್ರನ್ನ ಕರಿಬೇಕು, ಈಗ ಮುತ್ತೈದೆಯರನ್ನ ಬನ್ನಿ ಅಂತ. ಇನ್ನು ಅವ್ರದ್ದು ಪೂಜೆ ಆಗೋವರೆಗೂ ಅವರು ವೆಯ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಮಾಡಬೇಕಾಗುತ್ತೆ. ಕೆಲವರು ಒಪ್ಪಲ್ಲ, ಇಲ್ಲ ಅರ್ಜೆಂಟ್ ಎಲ್ಲ ಹೋಗೋರು ಇರ್ತಾರೆ. ಸೊ ಹಂಗಾಗಿ ಅವ್ರಿಗೆ ರಿಲೇಷನು ಇಲ್ಲ ಗೊತ್ತಿರೋರು ಯಾರೋ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಅವರಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದರು. ಇನ್ನು ನೋಡಿ ಈ ಥರ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರು ಮಾತ್ರ. ಏನಾರ ಕೇಳ್ಕೊ. ಅವನಿಗೊಂದು ಕೊಡೆ. ಇಬ್ಬರು ಫೋಟೋ ತಗೊಳ್ಳಿ. ದೇವರು ಸೆಲ್ಫಿ ತಗೊಳ್ಳೋಣ ಬಲ್ಲಿ. ಲಕ್ಷ್ಮೀನಾರಾಯಣ ಯಾರೋ ಫೋಟೋ ತಗೋತಾರೆ. ನಾವು ಅಲ್ಲಿಂದ ಗೌಡ್ರಗೆರೆಗೆ ಬಂದ್ವಿ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಅಂದರೆ ಇಲ್ಲಿ ಸುಮಾರು ಸರಿ ಅನ್ಕೊತಾ ಇದ್ವಿ ಬರಬೇಕು ಅಂತ, ಆದರೆ ಬರೋದಕ್ಕಾಗೇ ಇರಲಿಲ್ಲ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ದೇವ್ರನ್ನ ನಾವು ನೋಡಬೇಕು ಅಂತ ಅಂದ ತಕ್ಷಣ ನಾವು ಹೋಗೋದಕ್ಕಾಗಲ್ಲ, ಆ ದೇವ್ರು ಕರೆಸ್ಕೋಬೇಕು, ಆವಾಗಲೇ ನಾವು ಅಲ್ಲಿ ಹೋಗೋದಕ್ಕಾಗೋದು ಅಂತ. ಇನ್ನು ನಮ್ಮ ಮನೆಯವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮಕ್ಕಳನ್ನ ಅಂತ ನಾವು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಈಗ ಒಂದು 2 ತಿಂಗಳು ಒಂದು ತಿಂಗಳು ಊರಲ್ಲೇ ಇದ್ರಲ್ವ. ಇನ್ನು ಆನ್ ದ ವೇ ಹಿಂಗೆ ಹಿಂಗೆ ದೇವಸ್ಥಾನಕ್ಕಾದ್ರೂ ಹೋಗಿ ಅವ್ರಿಗೊಂದು ಮೈಂಡ್ ಡೈವರ್ಟ್ ಆಗುತ್ತೆ, ಒಂಥರ ಖುಷಿ ಆಗುತ್ತೆ, ಎಂಜಾಯ್ ಮಾಡ್ತಾರೆ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ದರ್ಶನ ಚೆನ್ನಾಗಾಯಿತು. ಮತ್ತು ಶನಿವಾರ ಆಗಿರೋದ್ರಿಂದ ಜನ ಕಮ್ಮಿ ಅಂತ ಕೂಡ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನೀರು ಅದು ಬಿಚ್ಚಿಸ್ಕೊಂಡ್ರೆ ಇನ್ನ ಮರಿ ಚೆನ್ನಾಗೈತೆ. ಒಳ್ಳೆ ಕಟಿಂಗ್ ಮಾಡಿಸಿರೋ ಥರ ಕಾಣಿಸ್ತಾ ಇಲ್ವಾ? ಇಲ್ಲಿ ದೇವ್ರ ದರ್ಶನ ಆದಮೇಲೆ ಬಸಪ್ಪ ಅಂತ ಅದೇ ಈಗ ಇಟ್ಕೊಂಡಿದ್ರಲ್ಲ ನೋಡಿ, ಅದು ಅಲ್ಲಿ ದೇವ್ರನ್ನ ಕೂಡ ಕೇಳ್ತಾಯಿದ್ರು. ಅಂದರೆ ನಾವೇನೋ ಒಂದು ಕೇಳ್ಕೊಂಡು ಕೈನ ನಾವಿಟ್ಟರೆ ಅದು ಪಾದ ಇಡುತ್ತಂತೆ. ಅಂದರೆ ಬಲಗಾಲಿಟ್ರೆ ಆಗುತ್ತೆ ಅಂತ, ಎಡಗಾಲಿಟ್ರೆ ಆಗಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನು ಕೇಳೋಕ್ಕೆ ದುಡ್ಡು ಕೊಟ್ಟು ಕೇಳಬೇಕಿತ್ತು. ಸರಿ, ನಾನಾಗಿ ನಾನೇ ಎಷ್ಟೋ ಸರಿ ಅಂದರೆ ಈ ಥರ ಎಲ್ಲ ನಾನು ಸ್ವಲ್ಪ
ನಂಬ್ತೀನಿ, ಮಾಡಬೇಕು ಅಂತ ಹೇಳ್ತೀನಿ. ನನ್ನ ಹಸ್ಬೆಂಡ್‌ಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರು ಯಾವಾಗಲೂ ಅಷ್ಟೇ "ಯೋ ಬೇಡ ಬಾ ಆಗೋದು ಹಾಗೆ ಆಗುತ್ತೆ" ಅನ್ನೋರು. ಆದರೆ ಈ ಸರಿ "ಕೇಳು ನೀನು ನಾನು ಕಾಸು ಕೊಡ್ತೀನಿ" ಅಂತೆಲ್ಲ ಅಂದರು. ನನಗೆ ಯಾಕೋ ಒಂಥರ ಏನೋ ಅಂತಾರಲ್ಲ ಮನಸ್ಸು ನನಗೆ ಸರಿನೇ ಇರಲಿಲ್ಲ. ಇಲ್ಲ ನಾನೇನು ಕೇಳಲ್ಲ, ಯಾಕೋ ನನಗೆ ಏನು ನಾನು ಏನು ಕೇಳಿದ್ರು ಅದು ಈಡೇರಲ್ಲ. ಒಂಥರ ತುಂಬ ಬೇಜಾರಾಗಿತ್ತು. ನಾನು ಹೇಳಿದ್ನಲ್ಲ ಇದು ಮಕ್ಳಿಗೋಸ್ಕರ ಅವ್ರಿಗೋಸ್ಕರ ನಾನು ಬಂದಿದ್ದು. ನಾನು ಟ್ರಿಪ್ ಎಂಜಾಯ್ ಮಾಡೋ ಮೂಡಲ್ಲಿ ಕೂಡ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನೀನೇ ಕೇಳು ಅಂತ ಅಂದೆ. ಆದರೆ ನಾನು ನಿನ್ನ ಜೊತೆ ಇರ್ತೀನಿ, ಬಟ್ ನೀನೇ ಕೇಳು ಏನು ಬೇಕೋ ಅಂತ ನಾನೇ ಹೇಳಿದ್ದು. ಆಮೇಲೆ ಅವರು ಕೂತ್ಕೊಂಡು ಕೇಳಿದ್ರು. ಜೊತೆಗೆ ನಾನು ಕೂತ್ಕೊಂಡಿದ್ದೆ. ಆಮೇಲೆ ಅಲ್ಲಿರೋರು ಹೇಳಿದ್ರು "ನೀವು ಕೈ ಹಿಡಿಯಮ್ಮ" ಅಂತ. ಖುಷಿ ಆಯ್ತು. ಅವ್ರೇನು ಕೇಳಿದ್ರೋ ದೇವ್ರು ಅದಾದರೂ ಈಡೇರಿಸಲಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ನಾನು ನನ್ನ ಮಕ್ಳಿಗೋಸ್ಕರನೇ ಹೊಡೆದಾಡೋದು, ಅವರು ಅವ್ರ ಮಕ್ಳಿಗೋಸ್ಕರನೇ ಹೊಡೆದಾಡೋದು. ಏನು ಕೇಳಿದಾರೋ ಏನು ಕೇಳಿದ್ರು ಅಂತ ಕೂಡ ನಾನು ಕೇಳಲಿಲ್ಲ. ಅವ್ರೇನು ಕೇಳಿದ್ದಾರೋ ದೇವ್ರು ಅದಾದರೂ ಈಡೇರಿಸಲಿ ಅಂತ ಅಷ್ಟೇ ಹೇಳ್ತೀನಿ. ಸೊ ಹೇಳಿದ್ನಲ್ಲ ನನಗೆ ಟ್ರಿಪ್ ಎಂಜಾಯ್ ಮಾಡೋ ಮೂಡಲ್ಲೇ ಇಲ್ಲ ಅಂತ. ಈ ಒಂದು ರಾಮದೇವ್ರು ಬೆಟ್ಟ ಅಂತೆ. ಸೊ ಇಲ್ಲಿಗೆ ಹತ್ತಬೇಕಿತ್ತು. ಸಿಕ್ಕಾಪಟ್ಟೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ನಡ್ಕೊಂಬರ್ಬೇಕಿತ್ತು. ಅರ್ಧ ಕಿಲೋಮೀಟ್ರ್ ಮೇಲೆ ಅನಿಸುತ್ತೆ. ನಡ್ಕೊಂಬಂದು ಈ ಬೆಟ್ಟ ಹತ್ತಬೇಕು. ನಾನು ಮಾಡಿದ್ದೊಂದು ಇದೇನಂದರೆ ಸ್ಯಾರಿ ಹಾಕ್ಕೊಂಬಂದಿರೋದು. ತುಂಬ ಅನ್‌ಕಂಫರ್ಟಬಲ್ ಆಗ್ತಾಯಿತ್ತು. ನಂಗೆ ಆಗ್ತಾನೇ ಇರಲಿಲ್ಲ. ಯಾಕಂದರೆ ಸ್ಯಾರಿ ಹಾಕ್ಕೊಂಡು ನಡೆಯೋದೇ ಕಷ್ಟ ನನಗೆ. ಸೊ ಹಂಗಾಗಿ ನನಗೆ ಈ ಸ್ಯಾರಿ ಒಂದು ಇಷ್ಟ ಆಗಲಿಲ್ಲ. ಹಾಕ್ಕೊಂಡು ಹತ್ತೋದಕ್ಕೆ ಆಗ್ತಾನೇ ಇರಲಿಲ್ಲ ಒಂದು. ಮತ್ತು ನಾನೇನು ಗೊತ್ತಾ, ಈಗ ಆಗೋಗ್ಬಿಟ್ಟಿರುತ್ತಲ್ಲ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ಹಿಂಗೆ ಆಗಬಾರ್ದಿತ್ತು, ಈ ಥರ ಆಗಿದ್ದರೆ ನಮಗೆ ಒಳ್ಳೆಯದಾಗ್ತಾಯಿತ್ತು, ಈ ಥರ ಯಾಕಾಯಿತು ಅಂತ. ಆಗೋಗಿರೋದು ಬರಲ್ಲ, ಮತ್ತೆ ಹೋಗಿರೋದು ಯಾವುದೂ ಬರಲ್ಲ. ಟೈಮೇ ಬರಲ್ಲ ಅಂತ ಅಂದಮೇಲೆ ನಾವು ಕಳ್ಕೊಂಡಿರೋದು ಏನೂ ಬರಲ್ಲ. ಸೊ ಆಗೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ. ಹಾಗೆ ಫ್ಯೂಚರ್ ಬಗ್ಗೆನೂ ತುಂಬ ಯೋಚನೆ ಮಾಡ್ತೀನಿ. ಅಂದರೆ ಇವಾಗ ನನಗೆ ಅಂತ ನಾನೇನು ಯೋಚನೆ ಮಾಡಲ್ಲ. ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡ್ತೀನಿ. ನನಗೆ ಈ ಥರ ಆಗೋಯ್ತಲ್ಲ, ಇನ್ನು ನನ್ನ ಮಕ್ಳ ಸ್ಥಿತಿ ಹೆಂಗಿರುತ್ತೋ, ಅವ್ರ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸ್ ಇದು ಮಾಡ್ತಾರೋ, ಅವ್ರ ಲೈಫ್ಗೆ ಏನಾದರೂ ಸೆಕ್ಯೂರ್ ನಾವು ಮಾಡಿಕೊಡ್ಬೇಕು. ನಮ್ಮ ಥರ ಆಗಬಾರ್ದು. ಆ ಥರ ನಾನು ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ನಾನು ದೇವ್ರನ್ನ ಅದನ್ನೇ ಕೇಳ್ತೀನಿ. ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ನನ್ನ ಮಕ್ಳನ್ನ ಒಂದು ದಾರಿಗೆ ಸೇರಿಸಪ್ಪ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಅದೇ ನಾನು ಈ ಥರ ಯೋಚನೆ ಮಾಡೋದು ಜಾಸ್ತಿ. ಆಗೋಗಿರೋದು ಯೋಚನೆ ಮಾಡ್ತೀನಿ, ಮುಂದದ್ದು ಯೋಚನೆ ಮಾಡ್ತೀನಿ. ಇವಾಗ ಪ್ರೆಸೆಂಟ್ ನಾವೇನಿದ್ದೀವಲ್ಲ ಅದನ್ನ ನಾನು ಯೋಚನೆನೇ ಮಾಡಲ್ಲ. ಒಂಥರ ನನಗೆ ಭಯ. ಇವಾಗ ಕಳೆದೋಗಿರುತ್ತಲ್ಲ, ಅದು ಇದ್ದಿದ್ರೆ ನಮ್ಮ ಲೈಫ್ ಹಿಂಗೆ ಚೇಂಜ್ ಆಗ್ತಾಯಿತ್ತು, ಇಷ್ಟು ಪ್ರಾಬ್ಲಮ್ ಇರಲಿಲ್ಲ, ಈ ಥರ ಯೋಚನೆ ಮಾಡ್ತೀನಿ. ಫ್ಯೂಚರ್ ಬಗ್ಗೆ ಅಂದರೆ ನನ್ನ ಮಕ್ಳು ಫ್ಯೂಚರೇನೆ. ಸೊ ಅವರು ಹೇಗಿರ್ತಾರೋ ಏನೋ, ನಾವೇ ಇಷ್ಟು ಕಷ್ಟಪಡ್ತಾಯಿದ್ದೀವಿ, ಅವ್ರ ಲೈಫ್ ನಾವೇನೂ ಸೆಕ್ಯೂರ್ ಮಾಡಿಲ್ಲ ಅಂತ ಅಂದರೆ ಅವ್ರು ಇನ್ನೆಷ್ಟು ಕಷ್ಟಪಡಬೇಕಾಗುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿ ನಾನು ಈ ಥರ ಆಗಿಬಿಟ್ಟಿದ್ದೀನಿ. ಇವಾಗ ಅನ್ನಿಸ್ತಾ ಇದೆ ಹೋಗಿರೋದು ಬರಲ್ಲ, ಮತ್ತು ಮುಂದದ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ. ದೇವರಿದ್ದಾನೆ ಅಂತ ನಂಬಬೇಕು. ಈ ಕ್ಷಣನ ನಾವು ಎಂಜಾಯ್ ಮಾಡಬೇಕು. ಈ ಟ್ರಿಪ್ಗೆ ಹೋದ್ಮೇಲೆ ಅದು ನನಗೆ ಗೊತ್ತಾಗಿದ್ದು. ಯಾಕೆಂದರೆ ವೀಡಿಯೋದಲ್ಲಿ ಇದ್ದೀನಿ ಅಷ್ಟೇ ನಾನು. ನಂಗೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಅಪ್ಪ ಮಕ್ಳದ್ದು ಮಾತ್ರ ರೀಲ್ಸ್ ಮಾಡಾಕಿದ್ಯಾ, ನೀನು ಯಾಕೆ ಅದರಲ್ಲೆಲ್ಲ ಇಲ್ಲ ಅಂತ. ಸೊ ನನ್ನ ಮಕ್ಕಳು ವೀಡಿಯೋ ಮಾಡಿದರು, ಬಟ್ ಅಪ್ಲೋಡ್ ನಾನು ಮಾಡಿಲ್ಲ. ಯಾಕೆ ಅಂದರೆ ಆ ಒಂದು ಖುಷಿ ಏನಿರುತ್ತಲ್ಲ ಅದು ನನಗೆ ಕಾಣಿಸ್ಲಿಲ್ಲ. ಒಂಥರ ಫೇಕ್ ನಗು ಅನ್ನಿಸ್ತಾಯಿತ್ತು. ಮತ್ತು ನಾನು ಆ ಟ್ರಿಪ್ಪಲ್ಲಿ ನಾನು ಇದ್ದೆ, ನಾನು ಎಂಜಾಯ್ ಮಾಡಿದೆ ಅಂತಲೇ ಇಲ್ಲ. ಏನೋ ಹೋಗಬೇಕು ಅಂತ ಹೋಗಿದ್ದೀನಿ, ಇರಬೇಕು ಅವ್ರ ಹತ್ರ ಅಂತ ಮಾತಾಡಿದ್ದೀನಿ ಅಷ್ಟೇ ಹೊರತಾಗಿ ನಾನಾಗೇ ಇಲ್ಲ ಅಲ್ಲಿ. ವೀಡಿಯೋ ನೋಡಿದಾಗ ನನಗೆ ಬೇಜಾರಾಯಿತು. ಯಾಕೆ ಈ ಥರ ಅಂತ ಅಂದಾಗ ನನ್ಗೆ ಅದೇ ರಿಯಲೈಸ್ ಆಗಿದ್ದು. ಹಿಂದ್ಲದ್ದು ಜಾಸ್ತಿ ಯೋಚನೆ ಮಾಡ್ತಾಯಿದ್ದೀನಿ, ಮುಂದ್ಲದ್ದು ಜಾಸ್ತಿ ಯೋಚನೆ ಮಾಡ್ತಾಯಿದ್ದೀನಿ. ಈ ಕ್ಷಣನ ನಾನು ಮರ್ತು ಬಿಡ್ತಾಯಿದ್ದೀನಿ ಅಂತ. ಸೊ ಇನ್ಮೇಲೆ ಆ ಥರ ತಪ್ಪು ಮಾಡಬಾರ್ದು. ಆಗೋಗಿರೋದು ಬರಲ್ಲ. ಈ ಒಂದು ವಿಷಯಕ್ಕೆ ನನ್ನ ಗಂಡಂಗೆ ತುಂಬ ಬೈತಾ ಇರ್ತೀನಿ. ಹಿಂಗೆ ಮಾಡಿಬಿಟ್ಟೆ, ಹಿಂಗೆ ಮಾಡಿಲ್ಲ ಅಂದಿದ್ರೆ ಈ ಥರ ಆಗ್ತಾಯಿತ್ತು ಅಂತ. ಸೊ ಹೋಗಿರೋದು ಬರಲ್ಲ. ಟೈಮ್ ಹಂಗಿತ್ತೇನೋ ಗೊತ್ತಿಲ್ಲ, ನಾವು ಕಳ್ಕೊಬೇಕು ಅನ್ನೋದು. ಹಂಗಾಗಿ ಅಷ್ಟೆಲ್ಲ ಆಯಿತು ಅಂತ ಅಂದ್ಕೊತೀನಿ. ನಾನು ಏನೇ ಬೈದರೂ ಏನೇ ಮಾತಾಡಿದ್ರು ಹೋಗಿರೋದಂತೂ ಬರಲ್ಲ. ಬಿಟ್ಬಿಡ್ಬೇಕು ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆ ಟಾಪಿಕೆಲ್ಲ ತೆಗಿಯೋಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟ್ದು ಅಷ್ಟೇ ನೋಡೋಣ. ದೇವರು ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು. ಮಕ್ಕಳು ಫ್ಯೂಚರ್ಗೆ ಏನಾದರೂ ಮಾಡೋಣ, ಮಾಡಿಬಿಟ್ಟೇ ಹೋಗಬೇಕು. ಮಾಡಿ ಅದ್ರದ್ದು ನಮ್ದು ಏನು ಸಾಲ ಕಮಿಟ್ಮೆಂಟ್ ಇದೆ ಅದೆಲ್ಲ ನಾವು ತೀರಿಸಿ ಅವ್ರಿಗೆ ಲೈಫ್ಗೆ ಒಂದು ಏನಾದರೂ ನಮ್ಮ ಕೈಲಾಗಿದ್ದು ಸೆಕ್ಯೂರ್ ಮಾಡಿ, ನನ್ನ ಮಗಳನ್ನ ಒಳ್ಳೆ ಕಡೆ ದಡ ಸೇರಿಸ್ಬೇಕು. ನನ್ನ ಮಗನಿಗೂ ಏನಾದರೂ ಲೈಫ್ ಸೆಕ್ಯೂರ್ ಮಾಡಿಕೊಡ್ಬೇಕು. ಆ ಥರ ಮಾಡಿ ಹೋಗೋಷ್ಟು ದೇವ್ರು ಶಕ್ತಿ ಕೊಡಲಿ ಅಂತ ಅಷ್ಟೇ ಅಂದ್ಕೊತೀನಿ. ಇನ್ನು ಹಿಂದ್ಲದ್ದು ಯೋಚನೆ ಮಾಡಲ್ಲ, ಮುಂದದ್ದು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆಗಿದ್ದಾಗಲಿ. ಸೊ ಇವಾಗ ಪ್ರೆಸೆಂಟ್ ನಾನು ಏನಿದ್ದೀನಿ ಇದನ್ನು ಮಾತ್ರ ಎಂಜಾಯ್ ಮಾಡ್ತೀನಿ. ಕಳ್ಕೊಂಡಿರೋದು ಮತ್ತೆ ಬರಲ್ಲ. ಟೈಮೇ ನಾನು ಹೇಳ್ತಾ ಇರೋದು. ಇವಾಗ ಕಳೆದೋಗಿರೋ ಟೈಮ್ ಮತ್ತೆ ಬರಲ್ಲ. ಈಗ ನಾನು ಮತ್ತೆ ಈ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡೋಕ್ಕಾಗುತ್ತಾ? ಖಂಡಿತ ಗೊತ್ತಿಲ್ಲ. ಆ ಕ್ಷಣ ನಾನು ನನ್ನ ಮಕ್ಳ ಜೊತೆ ಎಂಜಾಯ್ ಮಾಡಿದರೆ ಅದೊಂಥರ ನನಗೆ ಖುಷಿ ಆಗ್ತಾಯಿತ್ತು. ನಾನು ಅಲ್ಲಲ್ಲ, ಇಲ್ವಲ್ಲ, ನಾನು ಯಾಕೆ ಹಿಂಗೆ ಕಳೆದೋಗ್ಬಿಟ್ಟೆ ಅನ್ನೋದು ತುಂಬ ಫೀಲ್ ಆಗ್ತಾಯಿದೆ. ಇವಾಗ ಮತ್ತೆ ನಾನು ಹೋಗಿ ಆ ಥರ ಇರೋಕ್ಕಾಗಲ್ಲ. ಸೊ ಆ ಟೈಮ್ನ ನಾನು ಎಂಜಾಯ್ ಮಾಡಬೇಕಿತ್ತು ಅಂತ ಇವಾಗ ಫೀಲ್ ಆಗ್ತಾಯಿದೆ.
ಈ ಸಾರಿ ಮಾತ್ರ ನನ್ನ ಗಂಡಂಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ತುಂಬ ನನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಇದ್ದರು. ಸೊ ಅದೊಂದು ಖುಷಿ ಇದೆ. ಇನ್ನು ಈ ಒಂದು ತುದಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ನಾನಂತೂ ಬೈತಾ ಇದ್ದೆ, ಅದು ಫುಲ್ಲು ಆಳ ಇದೆ. ಆ ಆಳದಲ್ಲಿ ಆ ಥರ ಹೋಗಿರೋದು. ನೀನು ಹಂಗೆ ಕೂತ್ಕೊಂಬೇಡ ಬಾ ಅಂತ. ಯಾಕಂದರೆ ಅಕಸ್ಮಾತ್ ಬಿದ್ರೂ ಅದು ನಮ್ಮ ಮೇಲೆ ಬರುತ್ತೆ. ಓ ಇವಳೇ ಕರ್ಕೊಂಡೋದ್ಲು, ಈ ಥರ ಆಗ್ಬಿಡ್ತು ಏನೋ ಅಂತ ಜನಗಳು ಮಾತಾಡ್ಬಿಡ್ತಾರೆ, ಒಂದಕ್ಕೆ ನೂರೇ ಮಾತಾಡ್ತಾರೆ. ಸೊ ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಹೋಗಿಲ್ಲ, ಗ್ರಿಪ್ ಇದೆ ಅಂತ ಅಂದರು. ನಾನು ಕೂಡ ಕೂತ್ಕೊಂಡೆ. ನನಗೆ ಭಯ ಆಗ್ತಾಯಿತ್ತು. ಸೊ ಹಂಗಾಗಿ ಬಂದುಬಿಟ್ಟೆ. ನಮ್ಮ ಮಕ್ಕಳು ಕೂಡ ನಾನು ಸೇಫ್ಟಿಯಾಗಿ ಇಟ್ಕೊತೀನಿ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ರು. ಇದೆ ಒಂದಷ್ಟು ರೀಲೆಲ್ಲ ಮಾಡಿದ್ವಿ. ಈ ಥರ ಆಯಿತು. ನಂತರ ಯಾರಾದರೂ ಹಿಂದ್ಲದು ಮುಂದೋದು ಜಾಸ್ತಿ ಯೋಚನೆ ಮಾಡ್ತಾಯಿದ್ರೆ ಅದನ್ನು ಬಿಟ್ಬಿಟ್ಟು ಈ ಕ್ಷಣ ಏನಿದ್ದೀರಾ ಅದನ್ನು ಮಾತ್ರ ಎಂಜಾಯ್ ಮಾಡಿ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ, ಈ ಕ್ಷಣನ ನಾನು ಎಂಜಾಯ್ ಮಾಡಲಿಲ್ವಲ್ಲ ಅಂತ ಅಷ್ಟೇ. ಇನ್ನು ಮುಂದೆ ಈ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮನಸ್ಸಿನಲ್ಲಿರೋದನ್ನ ಒಂದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅತ್ಯಮೂಲ್ಯ ಸಮಯನ ನನಗೋಸ್ಕರ ಕೊಟ್ಟು ಯಾರೆಲ್ಲ ಈ ವಿಡಿಯೋ ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.